ನಾನೊಂದು ಟೆಲಿಗ್ರಾಮ್ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ. ಇಲ್ಲಿ ನಾನು ಸ್ಟಾಕ್ ಇದ್ದು ಇಂಡೆಕ್ಸ್ ಇದು ಇದೆಲ್ಲ ನಾನು ಎಜುಕೇಷನ್ ಪರ್ಪಸಲ್ಲಿ ಚಾರ್ಟು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಯಾಕಂದರೆ ಕೆಲವರಿಗೆ ಗೊತ್ತಾಗಲ್ಲ ಪ್ರೈಸ್ ಆ್ಯಕ್ಷನ್ ಹೇಗೆ ವರ್ಕ್ ಆಗ್ತದೆ, ಪ್ರೈಸ್ ಎಲ್ಲಿಂದ ಬ್ರೇಕ್ ಡೌನ್ ಕೊಟ್ಟು ಒಳ್ಳೆ ಮೊಮೆಂಟಮ್ ಕೊಡ್ತಾರೆ. ಹಾಗೆ ನಾನು ಕೆಲವು ಸ್ಟಾಕ್ ಇದ್ದು ಅದನ್ನು ಹೇಳಿರ್ತೀನಿ. ಫ್ಲ್ಯಾಟ್ ಓಪನ್ ಆದರೆ ಮಾತ್ರ ಸೆಲ್ ಮಾಡಿ, ಸ್ಟಾಪ್ ಲಾಸ್ ಲೆವೆಲು, ಟಾರ್ಗೆಟ್ ಲೆವೆಲು ಅದನ್ನು ಹೇಳಿರ್ತೀನಿ. ಹಾಗೆ ಕೆಲವೊಮ್ಮೆ ವರ್ಕ್ ಆಗುತ್ತೆ, ಕೆಲವೊಮ್ಮೆ ವರ್ಕ್ ಆಗಲ್ಲ, ಕೆಲವೊಮ್ಮೆ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ, ಕೆಲವೊಮ್ಮೆ ಒಳ್ಳೆಯ ಒಂದು ಟಾರ್ಗೆಟ್ ಕೂಡ ಹಿಟ್ ಆಗ್ತಾರೆ. ಇದೆಲ್ಲ ಟ್ರೇಡಿಂಗಲ್ಲಿ ಸಹಜ. ಇಫ್ ಇನ್ ಕೇಸ್ ನೀವು ಜಾಯ್ನ್ ಆಗಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಉಂಟು, ನೀವು ಅಲ್ಲಿಂದ ಚೆಕ್ಔಟ್ ಮಾಡ್ಬೋದು. ಅಷ್ಟೊಂದು ಬಂದು ಆಸ್ಕೋ ಇಂಜಿನಿಯರ್ಸ್. ಇಫ್ ಇನ್ ಕೇಸ್ ನೀವು ಇದು ಪ್ಲ್ಯಾನ್ ಮಾಡಬೇಕಂದ್ರೆ 88ಕ್ಕಿಂತ ಕೆಳಗೆ 86ಕ್ಕಿಂತ ಮೇಲೆ, ದಟ್ ಮೀನ್ಸ್ ₹2 ರೇಂಜಲ್ಲಿ ಓಪನ್ ಆಗಬೇಕು. ಇಫ್ ಇನ್ ಕೇಸ್ ಓಪನ್ ಆಗಿ 88ಕ್ಕಿಂತ ಅಪ್ಸೈಡಲ್ಲಿ ಹೋಲ್ಡ್ ಮಾಡಿದರೆ ಮಾತ್ರ ನಾವು ಪ್ಲ್ಯಾನ್ ಮಾಡ್ಬೋದು. 88 ಹತ್ರ ಬೈ ಮಾಡಿ ಸ್ಟಾಪ್ ಲಾಸ್ ಲೆವೆಲ್ ನಮ್ಮದು 81 ಹತ್ರ ಇಡ್ಬೋದು. ಇಫ್ ಇನ್ ಕೇಸ್ ನೀವು ಜಾಸ್ತಿ ಒಂದು ಒಳ್ಳೆ ಸ್ಟ್ರೆಂತ್ ಹೋಲ್ಡ್ ಮಾಡಲಿ ಇದೆ ಅಂದರೆ ಮಾತ್ರ 1:2 ಹೋಲ್ಡ್ ಮಾಡಿ, ಇಲ್ಲಾಂದರೆ ನೀವು 1:1 ಎಕ್ಸಿಟ್ ಆಗ್ಬೋದು. ಅದರಿಂದ ಅಪ್ಸೈಡಲ್ಲಿ ಮತ್ತು ನೀವು ಪ್ಲ್ಯಾನ್ ಮಾಡ್ಬೋದು ನಿಮ್ಮ ರಿಸ್ಕ್ ಪ್ರಕಾರ. ಫೈನ್. ಇಫ್ ಇನ್ ಕೇಸ್ ಇದು ಗ್ಯಾಪ್ ಅಪ್ ಓಪನ್ ಆಯ್ತಂದರೆ ಇಗ್ನೋರ್ ಮಾಡಿ. ಇಫ್ ಇನ್ ಕೇಸ್ ಇದು ಗ್ಯಾಪ್ ಡೌನ್ ಓಪನ್ ಆಯ್ತಂದರೆ ಇಗ್ನೋರ್ ಮಾಡಿ. ಜಸ್ಟ್ ನೀವು ಇದು ಫ್ಲ್ಯಾಟ್ ಓಪನ್ ಆದರೆ ಮಾತ್ರ ನೀವು ಪ್ಲ್ಯಾನ್ ಮಾಡ್ಬೋದು. ಫೈನ್. ಸೊ ಇದು ನಾನು ಚಾರ್ಟು ಏನಿದು ನಮ್ಮದು ಟಾರ್ಗೆಟ್ ಹಿಟ್ಟಾಯ್ತಾ, ಸ್ಟಾಪ್ ಲಾಸ್ ಹಿಟ್ಟಾಯ್ತಾ, ಅಥವಾ ನಮ್ಮದು ಎಂಟ್ರಿ ಲೆವೆಲಿಗೆ ಬಂತಾ ಅಥವಾ ಇಲ್ವಾ, ಇದನ್ನು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಡೇಟ್ ಮಾಡ್ತೀನಿ. ಇಫ್ ಇನ್ ಕೇಸ್ ನೀವು ಜಾಯ್ನ್ ಆಗಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಉಂಟು, ಅಲ್ಲಿಂದ ನೀವು ಚೆಕ್ಔಟ್ ಮಾಡ್ಬೋದು. ಸೆಕೆಂಡ್ ಒಂದು ಬಂದು ಬ್ಯಾಂಕ್ ಆಫ್ ಮಹಾರಾಷ್ಟ್ರ. ಇದು ನಾನು ಇನ್ನು ಟೆಲಿಗ್ರಾಮ್ ಚಾನಲ್ ಕೂಡ ಅಪ್ಡೇಟ್ ಮಾಡಿದ್ದೀನಿ. ಯಾಕಂದರೆ ಇದ್ರ ಟ್ರೆಂಡ್ ಬುಲ್ಲಿಶ್ ಉಂಟು. ಪ್ರೀವಿಯಸ್ ವಿಂಗ್ಸ್ನ ಕೂಡ ಬ್ರೇಕ್ ಮಾಡ್ತಾ ಇಲ್ಲ ಆ್ಯಂಡ್ ಪ್ರೀವಿಯಸ್ ಹೈನ ಕೂಡ ಬ್ರೇಕ್ ಮಾಡ್ತಾ ಇಲ್ಲ, ಬಟ್ ಇದು ಬುಲ್ಲಿಶ್ ಟ್ರೆಂಡಲ್ಲೇ ಹೋಗ್ತಾ ಉಂಟು. ಸೊ ಇಲ್ಲಿ ಒಂದೊಳ್ಳೆ ಬ್ರೇಕ್ಔಟ್ ಕೊಟ್ಟು ಹೋಲ್ಡ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಉಂಟು. ವಾಟ್ ಇಫ್ ನಾಳೆ ಇದು ಫ್ಲ್ಯಾಟ್ ಓಪನ್ ಆಗಿ 51ಕ್ಕಿಂತ ಅಪ್ಸೈಡಲ್ಲಿ ಓಪನ್ ಆಗಿ ದೆನ್ ಇದು ಹೋಲ್ಡ್ ಮಾಡಿ ಬ್ರೇಕ್ಔಟ್ ಕೊಟ್ಟರೆ ನಾವಿಲ್ಲಿ ಪ್ಲ್ಯಾನ್ ಮಾಡ್ಬೋದು 52.55 ಹತ್ರ ಪ್ಲ್ಯಾನ್ ಮಾಡ್ಬೋದು. ನಮ್ಮದು ಸ್ಟಾಪ್ ಲಾಸ್ ಲೆವೆಲು 49.60 ಹತ್ರ ಸ್ಟಾಪ್ ಲಾಸ್ ಲೆವೆಲ್ ಆಗಿರುತ್ತೆ. ನಮ್ಮದು ಟಾರ್ಗೆಟು 1:1 ಇಲ್ಲ 1:2ನ ನಾವು ಪ್ಲ್ಯಾನ್ ಮಾಡ್ಬೋದು. ಇಫ್ ಇನ್ ಕೇಸ್ ಇದು ಗ್ಯಾಪ್ ಅಪ್ ಓಪನ್ ಆಯ್ತು ಅಂದರೆ ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ. ಬಿಕಾಸ್ ಇಲ್ಲಿ ಎಲ್ಲ ಬೈಯಿಂಗ್ ಮಾಡಿದವರು ಒಳ್ಳೊಂದು ಓವರ್ ನೈಟು ಪ್ರಾಫಿಟ್ ತೋರ್ತಾ ಇರುತ್ತೆ, ಅವರು ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ತಾರೆ. ಇಫ್ ಇನ್ ಕೇಸ್ ಇದು ಗ್ಯಾಪ್ ಡೌನ್ ಓಪನ್ ಆದರೆ ಇಲ್ಲಿಂದ ಏನಾಗುತ್ತೆ ಅಂದರೆ ಇನ್ಸೈಡ್ ಟೈಪ್ ಕ್ಯಾಂಡಲ್ ಆಗೋ ಚಾನ್ಸಸ್ ಇರ್ತಾರೆ, ಮತ್ತು ಇಲ್ಲೆಲ್ಲ ಬೈ ಮಾಡಿದವರು ಟ್ರ್ಯಾಪ್ ಆಗ್ತಾರೆ. ಸೊ ಅದಕ್ಕೆ ಫ್ಲ್ಯಾಟ್ ಓಪನ್ ಆದರೆ ಮಾತ್ರ ಪ್ಲ್ಯಾನ್ ಮಾಡಿ, ಇಲ್ಲಾಂದರೆ ಪ್ಲ್ಯಾನ್ ಮಾಡಲಿಕ್ಕೆ ಹೋಗಬೇಡಿ. ನಾನು ಇದು ಇಂಟ್ರಾಡೇ ಬೇಸಸ್ ಮೇಲೆ ಹೇಳ್ತಾ ಇದ್ದೀನಿ. ಮೂರನೇದು ಬಂದು ನೆಟ್ವರ್ಕ್ ಮೀಡಿಯಾ. ಇದು ಒಂದು ಒಳ್ಳೆ ಸ್ಟಾಕು, ಒಂದು ಒಳ್ಳೆ ಇಂಡೆಕ್ಸಿ ಸ್ಟಾಕು. ಇಫ್ ಇನ್ ಕೇಸ್ ನಿಮ್ಮದು ಸ್ಟಾಕ್ ಇದು ವೀಕ್ಲಿ ಅನಾಲಿಸಿಸು ಮತ್ತು ಇಂಡೆಕ್ಸ್ ಇದು ವೀಕ್ಲಿ ಅನಾಲಿಸಿಸು ಬೇಕಂದರೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ, ನಾನು ಅದಕ್ಕೊಂದು ಒಳ್ಳೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಬಿಕಾಸ್ ಈ ಸೆಕ್ಟರ್, ಈ ಸ್ಟಾಕ್ಸು ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಕೊಡ್ತಾರೆ ನನ್ನ ಪ್ರಕಾರ. ಫೈನ್. ಸೊ ಇಫ್ ಇನ್ ಕೇಸ್ ಇದು ನಾಳೆ 126 ಅಥವಾ 127 ರೇಂಜಲ್ಲಿ ಓಪನ್ ಆಗಿ ಸೆಕೆಂಡ್ ಹಾಫಲ್ಲಿ ಹೈನ ಬ್ರೇಕ್ ಮಾಡ್ತಿದೆ ಅಂದರೆ ಮಾತ್ರ ನಾವಿದು ಪ್ಲ್ಯಾನ್ ಮಾಡ್ಬೋದು. 135 ಅಥವಾ 132 ಹತ್ರ ನಾವು ಪ್ಲ್ಯಾನ್ ಮಾಡ್ಬೋದು ರಫ್ಲಿ. ಇಫ್ ಇನ್ ಕೇಸ್ ಇದು ಇಲ್ಲಿಂದ ಬ್ರೇಕ್ಔಟ್ ಆಗಿ ಸಸ್ಟೈನ್ ಆಯ್ತು ಅಂದರೆ, ದಟ್ ಮೀನ್ಸ್ ಈ ಡೇ ಹೈನ ಬ್ರೇಕ್ಔಟ್ ಆಗಿ ಸಸ್ಟೈನ್ ಆಯಿತು, ದಟ್ ಮೀನ್ಸ್ ಹೀಗೆ ಹೋಲ್ಡ್ ಆಯ್ತು ಅಂದರೆ ಮಾತ್ರ ನಾವಿದು ಪ್ಲ್ಯಾನ್ ಮಾಡ್ಬೋದು. ನಮ್ಮದು ಮಿನಿಮಮ್ ಟಾರ್ಗೆಟು 153 ಹತ್ರ ಇಡ್ಬೋದು ಇಂಟ್ರಾಡೇ ಬೇಸಸ್ ಮೇಲೆ. ಇಫ್ ಇನ್ ಕೇಸ್ ನೀವು ಇದು ಸ್ವಿಂಗ್ ರೀತಿ ನೋಡ್ಕೊಂಡು ಹೋಗಬೇಕಂದ್ರೆ 153 ಹತ್ರ ಟಾರ್ಗೆಟ್ ಇಟ್ಟಾದಂಗೆ ನಿಮ್ಮದು ಸ್ಟಾಪ್ ಲಾಸ್ ಲೆವೆಲ್ ಉಂಟಲ್ಲ, ಅದು ಇದು ನೀವು ಕಾಸ್ಟಲ್ಲೇ ಇಟ್ಕೊಳ್ಳಿ. ಇಫ್ ಇನ್ ಕೇಸ್ ನೀವು ಸ್ವಿಂಗ್ ಟ್ರೇಡಿಂಗ್ ಮಾಡೋದಾದರೆ ನೀವು ಇಲ್ಲಿ ಪ್ಲ್ಯಾನ್ ಮಾಡೋದು ಬೆಟರ್. ನಿಮ್ಮದು ಸ್ಟಾಪ್ ಲಾಸ್ ಲೆವೆಲ್ ಮಾತ್ರ ಇದಿರಬೇಕು, 110 ಹತ್ರ ಇಡಬೇಕು. ಬಿಕಾಸ್ ಸ್ವಿಂಗ್ ಟ್ರೇಡಿಂಗ್ ಅಂದರೆ ಒಂದು ಒಳ್ಳೆ ದೊಡ್ಡ ಟಾರ್ಗೆಟನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಅದು 1 ದಿನ ಆಗ್ಬೋದು, 2 ದಿನ ಆಗ್ಬೋದು, ಎಷ್ಟು ದಿನ ಕೂಡ ಆಗ್ಬೋದು. ಫೈನ್. ನಾಳೆ ಸ್ಲೈಟ್ಲಿ ಗ್ಯಾಪ್ ಅಪ್ ಓಪನ್ ಆಯ್ತಂದ್ರೆ ಬೆಟರ್. ಸೊ ಅದು ಹೋಲ್ಡ್ ಮಾಡಬೇಕು. ಫೈನ್. ಸೊ ಇಫ್ ಇನ್ ಕೇಸ್ ಗ್ಯಾಪ್ ಅಪ್ ಓಪನ್ ಆಯ್ತಂದರೆ ಒಂದೇ ಕ್ಯಾಂಡಲ್ 5 ಮಿನಿಟ್ಸಲ್ಲಿ ಹೋಗಿದೆ ಅಂದರೆ ಇಗ್ನೋರ್ ಮಾಡೋದು ಬೆಟರ್. ಇದು ಹೋಲ್ಡ್ ಮಾಡ್ತು ಸೆಕೆಂಡ್ ಹಾಫಲ್ಲಿ ಬ್ರೇಕ್ಔಟ್ ಆಯಿತು, ಇಲ್ಲಾಂದರೆ 10:15ಕ್ಕಿಂತ ಆದ್ರ ಮೇಲೆ ಬ್ರೇಕ್ಔಟ್ ಆಯ್ತು ಅಂದರೆ ಮಾತ್ರ ನಾವಿಲ್ಲಿ ಪ್ಲ್ಯಾನ್ ಮಾಡೋದು ಬೆಟರ್. ಗ್ಯಾಪ್ ಅಪ್ ಓಪನ್ ಆದರೆ, ಫ್ಲ್ಯಾಟ್ ಓಪನ್ ಆದರೂ ಕೂಡ ಸೇಮ್. ವಾಟ್ ಇಫ್ ನಾಳೆ ಗ್ಯಾಪ್ ಡೌನ್ ಓಪನ್ ಆದರೆ ಏನಾಗುತ್ತೆ ಅಂದರೆ ಈ ಸೆಲರ್ಸ್ ಇದ್ದಾರಲ್ಲ ಇವ್ರು ಸ್ವಲ್ಪ ಹಿಡ್ಕೊಳ್ತಾರೆ, ಈ ಬಾಯರ್ಸ್ನ ಸ್ವಲ್ಪ ಹಿಡ್ಕೊಳ್ತಾರೆ. ಸೊ ಆವಾಗ ಈ ಸೆಲರ್ಸು ಸ್ವಲ್ಪ ಸ್ಟ್ರಾಂಗ್ ಆಗ್ತಾರೆ. ಬಿಕಾಸ್ ಈ ಬೈಯಿಂಗ್ ಕ್ಯಾಂಡಲ್ದು 50% ಹೋಗಿರುತ್ತೆ. ಸೊ ಈ ಬಾಯರ್ಸ್ ಸ್ವಲ್ಪ ಹೆದರ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾರೆ. ಬಿಕಾಸ್ ಇಲ್ಲಿ ಕೂಡ ಸೆಲ್ಲಿಂಗ್ ಬಂದಿದೆ, ಇಲ್ಲಿ ಕೂಡ ಸೆಲ್ಲಿಂಗ್ ಬಂದರೆ ಮತ್ತು ಇಲ್ಲಿ ಬಾಯರ್ಸ್ ಟ್ರೈ ಮಾಡಲ್ಲ, ಇದು ಸ್ವಲ್ಪ ಸೆಲ್ಲಿಂಗ್ ಬರ್ಬೋದು. ಇದಕ್ಕೆ ಒಂದು ಒಳ್ಳೆ ಸಪೋರ್ಟ್ ಆಗಿ ಆ್ಯಕ್ಟ್ ಆಗುತ್ತೆ. 109 ಒಂದು ಒಳ್ಳೆ ಸಪೋರ್ಟ್ ಆಗಿ ಆ್ಯಕ್ಟ್ ಆಗುತ್ತೆ, ಮತ್ತು ಇದು ಸೈಡ್ ವೇಸ್ ಇರೋ ಚಾನ್ಸಸ್ ಇರ್ತದೆ. ಸೊ ಫ್ಲ್ಯಾಟ್ ಇಲ್ಲ ಗ್ಯಾಪ್ ಅಪ್ ಓಪನ್ ಆದರೆ ಸ್ಲೈಟ್ಲಿ ಗ್ಯಾಪ್ ಅಪ್ ಅಂದರೆ ಇಲ್ಲೆಲ್ಲ ಗ್ಯಾಪ್ ಅಪ್ ಓಪನ್ ಆದರೆ ಇಗ್ನೋರ್ ಮಾಡಿ, ಎಲ್ಲಲ್ಲಿ ಏನಿಲ್ಲ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ ಮತ್ತು ಇದು ಸೈಡ್ ವೇಸ್ ಆಗುತ್ತೆ. ಇಷ್ಟು ಗ್ಯಾಪ್ ಓಪನ್ ಆದರೆ ಮತ್ತೆ ಪ್ಲ್ಯಾನ್ ಮಾಡಲಿಕ್ಕೆ ಹೋಗಬೇಡಿ. ಫ್ಲ್ಯಾಟ್ ಓಪನು ಇಲ್ಲಾಂದರೆ ಸ್ಲೈಡ್ಲಿ, ದಟ್ ಮೀನ್ಸ್ 127, 128, 129 ಈ ಥರ ಗ್ಯಾಪ್ ಓಪನ್ ಆದರೆ ಬೆಟರ್. ಗ್ಯಾಪ್ ಡೌನ್ ದೊಡ್ಡದು ಓಪನ್ ಆಯಿತು, ಗ್ಯಾಪ್ ಅಪ್ ದೊಡ್ಡದು ಓಪನ್ ಆಯಿತು ಅಂದರೆ ಇಗ್ನೋರ್ ಮಾಡೋದು ಬೆಟರ್. ಫೈನ್. ಸೊ ಇದ್ರದ್ದೆಲ್ಲ ರಿಸಲ್ಟು ನಾನು ಸ್ಟಾಪ್ ಲಾಸ್ ಹಿಟ್ ಆಯಿತಾ, ಟಾರ್ಗೆಟ್ ಹಿಟ್ ಆಯಿತಾ, ಅಥವಾ ನಮ್ಮದು ಕಾಸ್ಟಲ್ಲಿ ಹೋಯ್ತಾ ಸ್ಟಾಕು,
ಇದೆಲ್ಲ ನಾನು ನಮ್ಮ ಟೆಲಿಗ್ರಾಮ್ ಚಾನಲ್ಲಿ ಅಪ್ಡೇಟ್ ಮಾಡ್ತೀನಿ. ಇನ್ ಕೇಸ್ ನೀವು ಈ ವಿಡಿಯೋದಲ್ಲಿ ಏನಾದರೂ ನಾನು ಹೇಳಿದ್ದು ಕರೆಕ್ಟ್ ಆಯಿತು ಅಥವಾ ತಪ್ಪಾಯಿತು ಅಂದರೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಆವಾಗ ನಂಗೆ ಸ್ವಲ್ಪ ಮೋಟಿವೇಶನ್ ಕೂಡ ಆಗ್ತಾರೆ. ಫೈನ್, ಈ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು.